ಕುರಿತಾಗಿ ಮಾತಾಡೋದಕ್ಕೆ ಭದ್ರಾವತಿಯಿಂದ ಮಾಜಿ ನಗರಸಭೆ ಸದಸ್ಯರಾದಂತಹ ಪಶುಪತಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪಶುಪತಿ ಅವರ ನಮಸ್ಕಾರ. ನಮಸ್ತೆ ಹೇಳಿ ಸರ್. ಬಹುತೇಕವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸುತ್ತಿದ್ದಂತಹ ಒಂದು ಜಾಲವನ್ನ ಈಗ ಪತ್ತೆಗೆ ತಂದಿರುವಂತದ್ದು. ಏನು ಇವರ ಕೆಲಸ ಆಗಿತ್ತು, ಯಾವ ರೀತಿಯ ದಾಖಲೆಗಳನ್ನು ಇವರು ಸೃಷ್ಟಿ ಮಾಡ್ತಾ ಇದ್ರು, ಈಗ ನಡೆದಂತ ಕಾರ್ಯಾಚರಣೆಗೆ ಏನು ಹೇಳ್ತೀರಿ ತಾವು? ಸರ್, ಈಗಂದ್ರೆ ಅಲ್ಲಿ ಜನ ಸೇರ್ಕೊಂಡಿದ್ದಾಗ ನಾವು ಓದಿ ಅಲ್ಲಿ ಏನಂತ ಕೇಳಿದ್ವಿ. ಕೇಳಿದಾಗ ಈ ರೀತಿ ID ಕಾರ್ಡು ಮತ್ತು ಆಧಾರ್ ಕಾರ್ಡ್ ಇದನ್ನೆಲ್ಲ ನಕಲಿ ಮಾಡ್ತಾ ಸಹಿ ಹಾಕೊಂಡಿದ್ದಾರೆ ಅಂತ ಹೇಳಿದ್ರು. ಆ ನಂತರ ಬೇರೆ ಇನ್ನೆಲ್ಲ ಕೇಳಿದಕ್ಕೆ ಯಾವ್ದು ಪಾಣಿ ಇಮಿಟೇಷನ್ ಇದನ್ನು ಮಾಡ್ತಾ ಇದಾರೆ ಅಂತ ಹೇಳಿ ವಿಷಯ ಕೇಳಿ ಬಂತು. ಆಕ್ಚುಲಿ ಅವರು ಫಸ್ಟ್ ಅಂಗಡಿ ಇದ್ದಿದ್ದು ರಂಗಪ್ಪ ಸರ್ಕಲ್ ಇತ್ತು ಅಂಗಡಿ ಅವ್ರದ್ದು. ಆ ನಂತರ ತಾಲೂಕು ಆಫೀಸ್ ಕಡೆ ಅಂಗಡಿ ಮಾಡ್ಕೊಂಡಿದ್ದಾರೆ ಅವರು. ಸೊ ಹಾಗಾಗಿ ಇದು ಇವರು ಮಾಡ್ತಾ ಅಂತ ನಮಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ. ಈಗ ಇದಾದಾಗ ಜನಗಳಿಗೆ ಯಾರೇ ಆಗ್ಲಿ ಒಂದು ಆತಂಕ ಉಂಟಾಗಿದೆ. ಈ ರೀತಿ ಜನಗಳಿಗೆ ಮೋಸ ಆಗುತ್ತೆ. ಯಾವ ತರದ ದಾಖಲೆಗಳೀಗ ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID ಓಕೆ, ಅದಲ್ಲದೆ ಈಗ ಪಾಣಿ ಗಿಣಿ ಎಲ್ಲ ನೋಡ್ತಾ ಇದೀವಿ. ಅಂದ್ರೆ ಕೆಲವು ಲ್ಯಾಂಡ್ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಇವರು ಫೇಕ್ ಮಾಡ್ಕೊಡ್ತಾ ಇದ್ರ. ಅಂದ್ರೆ ನಾವು ಕಣ್ಣಿಂದ ನೋಡಿಲ್ಲ ಅವ್ರು ಮಾಡ್ಕೊಟ್ಟಿದ್ದನ್ನ. ಬಟ್ ಅವ್ರು ಅಲ್ಲಿ ಮಾತಾಡ್ಕೊಂಡ್ರು ಅವತ್ತಿನ ದಿವಸ ಹೋದಾಗ ಈ ರೀತಿ ಪಾಣಿ ಇಮಿಟೇಷನ್ ಎಲ್ಲ ಮಾಡ್ತಾ ಇದ್ರು ಹಾಗೆ ಅಂತೇಳಿ. ಅವಾಗ ಮತ್ತೆ ಸರ್ಕಾರಿ ಅಧಿಕಾರಿಗಳು ಸಹ ಇಬ್ಬರನ್ನ ಕರ್ಕೊಂಡು ಅಲ್ಲಿ ನಿಲ್ಸ್ಕೊಂಡು ಕೇಳ್ತಾ ಇದ್ರು ಅವ್ರನ್ನ. ಶರವಣ ಮತ್ತು ಇನ್ನೊಬ್ರು ಯಾರೋ ಇದ್ರು, ಅವರಿಬ್ರು ನಿಲ್ಸ್ಕೊಂಡು ಅಲ್ಲಿ ಕೇಳ್ತಾ ಇದ್ರು. ಅವರು ಸಮೇತ ಇದ್ರು ಅಲ್ಲಿ. ಈ ಹ್ಯಾರಿಸ್ ಬಗ್ಗೆ ನಿಮ್ಗೆ ಏನ್ ಗೊತ್ತು ಪಶುಪತಿ ಅವರೇ? ಹ್ಯಾರಿಸ್ ಅವ್ರ ತಂದೆ ಚೆನ್ನಾಗಿ ಪರಿಚಯ. ಅವ್ರದ್ದು ಬಾಳೆಹಣ್ಣು ಅಂಗಡಿ ಇತ್ತು, ಒಳ್ಳೆ ಜನ ಅವರು. ಹಾಗೆ ಒಳ್ಳೆ ಅವರು ಬಿಸ್ನೆಸ್ ಮಾಡ್ಕೊಂಡಿದ್ದವರು. ಅವರು ಸಹ ಈಗ ಊರಲ್ಲಿ ಇಲ್ಲ ಪಾಪ ಅವರು. ಹಾಗಾಗಿ ಹ್ಯಾರಿಸ್ ಅಂಗಡಿ ಇಟ್ಕೊಂಡಾಗ ಸರ್ಕಲ್ ಇಟ್ಕೊಂಡಾಗ ಸಿಕ್ಕಾಬಿಟ್ಟು ಏನ್ ಜೆರಾಕ್ಸ್ ಮತ್ತು ಕೆಲವು ಲೆಟರ್ಗಳು ಮಾಡ್ಕೊಂಡು ಇದು ಮಾಡ್ತಾ ಇದ್ದ. ಪಾಪ ಒಳ್ಳೆ ಹುಡುಗನ ಇದ್ದ. ಬಟ್ ಇಲ್ಲಿ ಬಂದ ಮೇಲೆ ಅದು ಯಾವ್ದೋ ಒಂದು ಇದಕ್ಕೆ ಅಮೇಶ ಒಡ್ಡಿ ಏನೋ ಒಳಗಾಗಿ ಈ ರೀತಿ ಆಗಿದ್ದಾನೆ. ಏನಾದ್ರು ನಿಮ್ಗೆ ಏನಾದ್ರು ಮಾಹಿತಿ ಇಲ್ವಾ, ಯಾರು ಈತನ ಹಿಂದೆ ಇದ್ದಾರೆ, ಯಾರು ಈತನ ಹಿಂದೆ ಇರುವಂತಹ ಒಂದು ಸಪೋರ್ಟ್ ಅಂತ? ಇಲ್ಲ, ಅದನ್ನ ತಿಳಿದು ಬಂದಿಲ್ಲ ಸರ್. ನಾವ್ ಯಾಕಂದ್ರೆ ಅಲ್ಲಿ ಹೋಗೋದೇ ಇಲ್ವಲ್ಲ ಹೆಚ್ಚಿಗೆ, ಹಾಗಾಗಿ ನಮಗೆ ತಿಳಿದು ಬಂದಿಲ್ಲ. ಬಟ್ ಅವನು ಅಲ್ಲಿ ಹಿಡ್ಕೊಂಡು ಹೊರಗಡೆ ಬಂದ್ಮೇಲೆ ನೋಡಾಯ್ತು ಹುಡುಗ ನಮ್ಮ ಅಬೂಬಕರ್ ಮಗ ಅಂತೇಳಿ ನಮಗೆ ಗೊತ್ತಾಯ್ತು. ಪಶುಪತಿ ಅವರು ಇನ್ನೊಂದು ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಇವನು ಸೃಷ್ಟಿಸಿಕೊಟ್ಟ ನಕಲಿ ದಾಖಲೆಗಳನ್ನ ಹಿಡಿದುಕೊಂಡೆ ಕೆಲವು ಜನ ಸರ್ಕಾರಿ ನೌಕರಿಗಳನ್ನ ಕೂಡ ಪಡೆದಿದ್ದಾರೆ ಅನ್ನುವಂಥದ್ದು. ಅದೇ ಸರ್, ಹಂಗಾಗಿ ಕೆಲವರು ಇದನ್ನ ಮಾಡಬೇಕಾದ್ರೆ ಸರ್ಕಾರಿ ನೌಕರಿ ಯಾರು ಇನ್ವಾಲ್ವ್ ಇದ್ರೆ ಮಾತ್ರ ಮಾಡಕ್ ಸಾಧ್ಯ. ಇದನ್ನ ಬೇರೆಯವರು ಬಂದು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರು ಬೇರೆಯವರು ನೀನ್ ಮಾಡ್ಕೊಡು ಅಂತೇಳಿ ಪಾಪ ಅವನಿಗೆ ಏನಾದ್ರು ಒಂದು ಅಮಿಷ ಒಡ್ಡಿ ಮಾಡಿದ್ರೆ ಅದು ಕಂಟಿನ್ಯೂಟ್ ಮಾಡಿರ್ಬೋದು ಅವನು. ಹಾಗಾಗಿ ಸರ್ ಈಗ ನಡೆದಂತ ಕಾರ್ಯಾಚರಣೆ ಬಗ್ಗೆ ತಾವೇನ್ ಹೇಳ್ತೀರಿ? ಸರ್, ಕಾರ್ಯಾಚರಣೆ ಮಾಡಿದ್ದು ಪೊಲೀಸರು ಮಾಡಿದ್ದು ಒಳ್ಳೆ ಕೆಲಸನೇ. ಇನ್ನೊಂದ್ಸರಿ ಈ ತರ ಯಾರು ತಪ್ಪು ದಾರಿಗೆ ಹೋಗ್ಬಾರ್ದು, ತಪ್ಪು ದಾರಿಗೆ ಇಳಿಬಾರ್ದು. ಒಂದು ಒಳ್ಳೆ ಕೆಲಸ. ದೇಶದಲ್ಲಿ ಯಾವುದೇ ಆಗ್ಲಿ ಒಂದು ಅಹಿತಕರ ಘಟನೆಗಳು ಇಂತ ಬೇರೆ ತರ ಘಟನೆಗಳೆಲ್ಲ ನಡೆಯುತ್ತೆ, ಅವು ಆಗ್ಬಾರ್ದು ಅಂತೇಳಿ ಪೊಲೀಸರು ಮಾಡಿದಂತೆ ಅದರಲ್ಲಿ ಈ SP ಸಾಹೇಬರು ಬಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. SP ಸಾಹೇಬರು ಬಂದ್ಮೇಲೆ ಇದೊಂದು ಕೆಲಸ, ಮತ್ತೆ ಮೊನ್ನೆ ಒಂದು ವಿಷಯ ಕೇಳಿದ್ರೆ ಯಾವ್ದೋ ಸಾಗರದಲ್ಲಿ ಒಂದು ಮರ್ಡರ್ ಕೇಸ್ ಹಿಡಿದಿದ್ದಾರೆ ಅಂತೇಳಿ ಈ ಟೈಪ್ ಮಾಡ್ತಾರೆ. ಈ ಸಾಹೇಬರ ಬಂದ್ಮೇಲೆ ಟ್ರಾಫಿಕ್ ಸಮೇತ ಭದ್ರಾವತಿಯಲ್ಲಿ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಒಳ್ಳೆ ಪ್ರವೃತ್ತಿ ನಡೀತಾ ಇದೆ ಸರ್ ಈ ಇವರು SP ಸಾಹೇಬರು ಬಂದ್ಮೇಲೆ. ಈ ತರದ ಈ ನಕಲಿ ದಂಧೆ ನಡೆಸೋರ್ನ ಮಟ್ಟ ಹಾಕಬೇಕಾಗಿದೆ ಮತ್ತು ಹಾಕಿರೋದು ಕೂಡ ಒಳ್ಳೆಯ ಬೆಳವಣಿಗೆ ಅನ್ನೋದು. ಥ್ಯಾಂಕ್ ಯು ಪಶುಪತಿ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಒಟ್ಟಾರೆ ಭದ್ರಾವತಿಯಲ್ಲಿ ನಡೀತಿದ್ದಂತಹ ದಂಧೆ ಇದು. ನಕಲಿ ಡ್ರೈವಿಂಗ್ ಲೈಸೆನ್ಸ್ಗಳನ್ನ, ವೋಟರ್ IDಗಳನ್ನ, ಪ್ಯಾನ್ ಕಾರ್ಡ್ಗಳನ್ನ, ಜೊತೆಗೆ ಕೆಲವು ಪಾಣಿಯನ್ನ, ಹೀಗೆ ಇವೆಲ್ಲವನ್ನ ನಕಲಿಯಾಗಿ ಒಂದು ಸೃಷ್ಟಿ ಮಾಡ್ತಾ ಇದ್ರು. ಹೇಗಿರ್ತಾ ಇತ್ತು ಅಂದರೆ ಅಸಲಿಯನ್ನು ಕೂಡ ಅದು ನಾಚಿಸುವಂತ ಇತ್ತು. ಇಂತಹ ಕೆಲವು ದಾಖಲೆಗಳನ್ನು ಹಿಡ್ಕೊಂಡೆ ಅದೆಷ್ಟೋ ಜನ ಸರ್ಕಾರಿ ನೌಕರಿಯನ್ನು ಕೂಡ ಪಡೆದುಕೊಂಡಿದ್ರು. ಇವತ್ತು ಜಿಲ್ಲಾ SP ನೇತೃತ್ವದಲ್ಲಿ ನಡೆದಂತಹ ಒಂದು ದಾಳಿಯಲ್ಲಿ ಇದು ಸಿಕ್ಕಾಕೊಂಡಿದ್ದಾರೆ.